ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ವೀಟ್ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್? ಒಂದ್ಸಲ ನೀವು ತಿಂದರೆ ಈ ರುಚಿನ ಮರೆಯೋದಿಲ್ಲ. ಅಷ್ಟು ಒಂದು ಟೇಸ್ಟಿಯಾಗಿರುವಂತಹ ಒಂದು ಯುನಿಕ್ ಇನ್ಸ್ಟೆಂಟ್ ರೈಸ್ ಫ್ಲೋರ್ ಸ್ವೀಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈ ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ ನಾವು ಒಂದು ಪ್ಯಾನಿಗೆ 1 ಕಪ್ ಆಗುವಷ್ಟು ಅಕ್ಕಿನ ಹಾಕೋತಾ ಇದ್ದೀವಿ. ನಾವು ರೈಸ್ ಅನ್ನ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ, ಅದೇ ಅಕ್ಕಿನ ನಾನು ತೊಗೊಂಡಿರೋದು. ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನಾನು. ಸೊ ನೀವು ಮಾಮೂಲಿ ರೈಸ್ ದೋಸೆಗೆಲ್ಲ ಉಪಯೋಗಿಸ್ತೀರಲ್ಲ, ಸೊ ಆ ರೈಸ್ ಕೂಡ ನೀವು ಉಪಯೋಗಿಸ್ಬೋದು. ಇದನ್ನು ನಾವು ಒಂದು 2ರಿಂದ 3 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀವಿ. ಫ್ರೈ ಮಾಡಿ ಅದು ಕಲರ್ ಚೇಂಜ್ ಆಗಬಾರ್ದು, ಅಲ್ಲಿವರೆಗೂ ಮಾತ್ರ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಸ್ವಲ್ಪ ತಣ್ಣಗಾದ ನಂತರ ಇವಾಗ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀವಿ. ಜಾರ್ಗೆ ಹಾಕಿ ಇದನ್ನು ಪೌಡರ್ ಮಾಡಿಕೊಂಡು ಬರೋಣ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ನೋಡಿ ಇವಾಗ ನಾನು ಅಕ್ಕಿನ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಪ್ಯಾನಿಗೆ ಹಾಕ್ಕೊಳ್ಳೋಣ. ನಾನಿನ್ನು ಸ್ಟವ್ನ ಹಚ್ಚಿಲ್ಲ. ಓಕೆ, ಫಸ್ಟು ನಾವು ಒಂದು ಅಳತೆಯಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು, ಅಂದರೆ ಈ ಪೌಡರ್ ಮಾಡಿರೋ ಹಿಟ್ಟನ್ನು ನಾನು ತೊಗೊಂಡಿರೋದು 1 ಕಪ್ ಆಗುವಷ್ಟು. ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡರ್ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಚಾನಲಲ್ಲಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಹಾಗೆ ಮಿಲ್ಕ್ ಪೌಡರಲ್ಲಿ ದೂದ್ ಪೇಡ ಮಾಡೋದು ಹೇಗೆ ಅಂತ ಕೂಡ ನಾನು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ. ಸೊ ನೋಡಿ. ಓಕೆ, ಈಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೀನಿ. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಓಕೆ, ಸಕ್ಕರೆ ಅರ್ಧ ಕಪ್ ತೊಗೊಂಡಿದ್ದೀನಿ ನಾನು. ನಂತರ ಹಾಲು ಕೂಡ ನಾನು ಈಗ ಒಂದೊಂದು ಕಪ್ಪನ್ನ ನಾನು ಅಳತೆ ಮಾಡಿಕೊಂಡು ತೊಗೋತಾ ಇದ್ದೀನಿ. ಸೊ ಈಗ ಈಗ ಅರ್ಧ ನಾನು ಬೌಲ್ ಹಾಲು ಹಾಕಿದ್ದೀನಿ. ನಂತರ ಮತ್ತೆ ಅರ್ಧ ಬೌಲ್ ಹಾಲು ಹಾಕ್ಕೋತಾ ಇದ್ದೀನಿ. ಟೋಟಲ್ 1 ಕಪ್ ನಮಗೆ ಹಾಲು ಬೇಕಾಗುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಗಂಟೇನೂ ಆಗೋದಿಲ್ಲ, ಯಾಕೆಂದರೆ ನಾವು ಸ್ಟವ್ ಮೇಲೆ ಇಟ್ಟಿಲ್ಲ ಅಲ್ವಾ. ಸೊ ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟೇನೂ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ನೋಡಿ ಈ ಥರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ನಂತರ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಸೊ ತುಪ್ಪ ಇಲ್ಲ ಅನ್ನೋದಾದರೆ ನೀವು ಆಯಿಲ್ ಕೂಡ ಉಪಯೋಗಿಸ್ಬೋದು. ಅಡುಗೆ ಎಣ್ಣೆ ಇರುತ್ತಲ್ಲ, ಅದನ್ನು ಕೂಡ ಉಪಯೋಗಿಸಿ ಈ ಸ್ವೀಟ್ನ ತಯಾರಿಸ್ಬೋದು. ತುಂಬಾ ಟೇಸ್ಟಿಯಾಗಿ, ನಿಮಗೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಈ ರೆಸಿಪಿ. ಓಕೆ, ನಾನಿವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ನೋಡ್ಬೋದು ಇವಾಗ. ನೀವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆದಷ್ಟು, ಯಾಕೆಂದರೆ ಹೈ ಫ್ಲೇಮ್ ಮಾಡೋದ್ರಿಂದ ಬಬಲ್ಸ್ ಬರುತ್ತೆ, ಅಲ್ಲಲ್ಲಿ ಲಂಪ್ಸು ಶುರು ಆಗುತ್ತೆ, ಗಂಟಾಗ್ತಾ ಬರುತ್ತೆ. ಸೊ ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಈ ಥರ ತಳ ಕೂಡ ಹಿಡಿಯೋದಿಲ್ಲ, ಮತ್ತು ಜಾಸ್ತಿ ಗಂಟು ಕೂಡ ಆ ಥರ ಆಗೋದಿಲ್ಲ. ನೋಡಿ, ಗಂಟು ಯಾವುದೂ ಇಲ್ಲವೇ ಇಲ್ಲ, ಅಷ್ಟು ನೀಟಾಗಿ ಬರ್ತಾ ಇದೆ ಈ ಸ್ವೀಟು. ಮಿಕ್ಸ್ ಮಾಡ್ತಾನೆ ಇರಿ ಫ್ರೆಂಡ್ಸ್. ಓಕೆ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಿ. ಸೊ ನೀವು ಯಾರಾದರೂ, ನನ್ನ ಇನ್ನೊಂದು ಚಾನಲ್ ಕೂಡ ಇದೆ, ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ, ಖಂಡಿತವಾಗ್ಲೂ ನೋಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಓಕೆ, ಅದರಲ್ಲಿ ಮುಖಕ್ಕೆ ನಾವು ಸೌಂದರ್ಯಕ್ಕೆ ಬಳಸುವಂತಹ ಕೆಲವೊಂದು ಹೋಮ್ ರೆಮಿಡಿಗಳನ್ನು ನಾನು ಶೇರ್ ಮಾಡಿದ್ದೀನಿ. ಸೊ ನೋಡಿ. ಓಕೆ, ಈಗ ನಾನು ಮತ್ತೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಸೊ ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಇದು ಅಂಟ್ತಾ ಇದೆ, ಅಂಟ್ತಾ ಇರೋದ್ರಿಂದ ಇದು ಇನ್ನೂ ತುಂಬ ಸ್ವಲ್ಪ ಬೇಯಬೇಕಾಗುತ್ತೆ. ಕರೆಕ್ಟಾಗಿ ನಾವು ಬೇಯಿಸಲಿಲ್ಲ ಅಂದರೆ ಕೈಗೆಲ್ಲ ಅಂಟ್ತಾ ಇರುತ್ತೆ, ಆ ಸ್ವೀಟು ಬೇಗ ಕೆಟ್ಟೋಗುತ್ತೆ. ಹಾಗಾಗಿ ಈಗ ನೋಡಿ, ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕಿ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅಂಟ್ತಾ ಇದೆ, ಅದು ನೋಡಿದ್ರೇ ಗೊತ್ತಾಗುತ್ತೆ. ನಮಗೆ ಇದು ತಳ ಬಿಡ್ತಾ ಇರಬೇಕು, ಸೈಡಲ್ಲೆಲ್ಲ ಫುಲ್ಲು ನಾವು ಆಯಿಲೆಲ್ಲ ಬಿಟ್ಕೋತಾ ಇದ್ದರೆ ಕರೆಕ್ಟಾಗಿ ಇದು ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಕರೆಕ್ಟಾಗಿ ಆಗಿದೆ. ಸೊ ಅದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಬೌಲಿಗೆ ನಾನು 1 ಕಪ್ ಆಗುವಷ್ಟು ಕೊಬ್ಬರಿ ಪೌಡರ್ನ ತೊಗೊಂಡಿದ್ದೀನಿ. ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ಪೌಡರು. ಹಾಗೆ ಇದಕ್ಕೆ ಬಾದಾಮ್ ಕೂಡ ಕಟ್ ಮಾಡಿ ನಾನು ಸಣ್ಣದಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಗೋಡಂಬಿ ಕೂಡ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಡ್ರೈ ಫ್ರೂಟ್ಸ್ನೂ ಕೂಡ ತೊಗೋಬೋದು, ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ತೊಗೊಳ್ಳಿ.
ನಂತರ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡರ್ನ ತೊಗೊಂಡಿದ್ದೀನಿ. ಇದು ಸ್ಟಫಿಂಗಿಗೆ ಅಂತ ನಾನು ರೆಡಿ ಮಾಡ್ಕೋತಾ ಇರೋದು. ಹಾಗೆ ಈಗ ನಾವು ರೈಸ್ ಫ್ಲೋರಲ್ಲಿ ಮಾಡಿರೋಂತಹ ಒಂದು ಕ್ರೀಮ್ ಇದೆಯಲ್ಲ, ಸೊ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಸಾಕು. ಸ್ವಲ್ಪ ಈಗ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲನ್ನು ಹಾಕಿ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ನೀವು ಈ ಒಂದು ಸ್ವೀಟ್ನ ಮಾಡ್ಬೋದು. ಈ ಸ್ವೀಟ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಒಂದ್ಸಲ ತಿಂದರೆ ಆ ರುಚಿನೇ ಮರೆಯೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ಇದು ಲಾಡು ಥರ ನಮಗೆ ಆಚೆಯಿಂದ ಲಡ್ಡು ಥರ ಅನಿಸುತ್ತೆ. ಸೊ ಅದನ್ನು ನಾವು ಓಪನ್ ಮಾಡಿ ಅದನ್ನು ಕಟ್ ಮಾಡಿ 2 ಪೀಸ್ ಮಾಡಿದ್ರೆ ಒಳಗಡೆ ಸ್ಟಫಿಂಗು ಇರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ನಾವು ಮಾಡಿರೋವಂಥದ್ದನ್ನು ನಾನು ಸಣ್ಣ ಸಣ್ಣ ಬಾಲ್ಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಳೋಣ. ನಿಮಗೆ ಬೇಕು ಅಂತಂದರೆ ನೀವು ಕಲರ್ ಆ್ಯಡ್ ಮಾಡ್ಬೋದು. ಇಲ್ಲ ಅಂತಂದರೆ ಹೀಗೆ ವೈಟ್ ಲಾಡು ಕೂಡ ನೀವು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನೀವು ಮಕ್ಕಳಿಗೆ ಏನಾದರೂ ಕೊಡೋದಾದರೆ ಖಂಡಿತ ಕಲರ್ ಏನೋ ಹಾಕದಲೇ ಮಾಡಿಕೊಡಿ. ಓಕೆ, ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಈಗ ಸ್ವಲ್ಪ ಕೈಗೆ ನಾವು ತುಪ್ಪ ಅಥವಾ ಎಣ್ಣೆನ ಸ್ವಲ್ಪ ಅದನ್ನು ಡಿಪ್ ಮಾಡಿಕೊಂಡು ಇವಾಗ ನಾವು ಒಂದು ಚಿಕ್ಕದಾಗಿ ಬಾಲ್ಸ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಎಷ್ಟು ಈಸಿಯಾಗಿ ನೀವು ಈ ರೆಸಿಪಿನ ಮಾಡ್ಕೋಬೋದು. ಈಗ ರಕ್ಷಾಬಂಧನ ಇದೆ, ಸೊ ನೆಕ್ಸ್ಟು ಗಣೇಶ ಚತುರ್ಥಿ ಇದೆ. ಸೊ ನಿಮ್ಗೆ ಯಾವುದೇ ಹಬ್ಬದಲ್ಲೂ ಕೂಡ ನೀವು ಈ ರೆಸಿಪಿನ ರೆಡಿ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ನೀವು ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸಿ ನೀವು ಈ ಸ್ವೀಟ್ಸ್ನ ತಯಾರಿಸ್ಬೋದು ಫ್ರೆಂಡ್ಸ್. ಈಗ ಸ್ಟಫಿಂಗಿಗೆ ನಾನು ಮಾಡಿರೋಂತಹ ಒಂದು ಡ್ರೈ ಫ್ರೂಟ್ಸ್ ಇದೆಯಲ್ಲ, ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕಿ ಈಗ ನಾವು ಇದನ್ನು ರೌಂಡ್ ಶೇಪಲ್ಲಿ ಒಂದು ಬಾಲ್ ಥರ ನಾವು ಮಾಡ್ಕೊಂಬಿಡೋಣ. ಸೊ ನೋಡಿ ಲಾಡು ಥರ ನಾನು ಅದನ್ನು ಮಾಡ್ಕೋತಾ ಇದ್ದೀನಿ. ಸೊ ಇನ್ನೊಂದು ಕೂಡ ನಾನು ನಿಮಗೆ ತೋರಿಸ್ತೀನಿ, ಮೋದಕ ನಾವು ಹೇಗೆ ಅದನ್ನು ಮೋದಕ ಒಂದು ಶೇಪ್ನ ಹೇಗೆ ಮಾಡ್ಕೋಬೋದು ಅಂತ. ಸೊ ಇದನ್ನೇ ಉಪಯೋಗಿಸಿ ನಾನು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಲಾಡು ಥರ ರೆಡಿ ಆಯಿತು. ಅದನ್ನು ಕೂಡ ಈಗ ಒಂದು ಕಡೆ ತೆಗೆದಿಟ್ಕೊಂಬಿಡೋಣ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಏನಾದರೂ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕೆ ಸಾಧ್ಯವಾದಷ್ಟು ನಾನು ರಿಪ್ಲೈನ ಮಾಡ್ತೀನಿ. ಓಕೆ, ಈಗ ನೋಡಿ ಈ ಥರ ನಾವು ಒಂದು ಸ್ಟಫಿಂಗ್ನ ಇಟ್ಟು ನಂತರ ನಾವು ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಸೊ ನಾನು ಸುಮಾರು ಕೆಲವೊಂದು ಮೋದಕ ಮಾಡೋದನ್ನು ಕೂಡ ನಾನು ಹಾಕಿದ್ದೀನಿ. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ಚೆಕ್ ಮಾಡ್ಬೋದು. ನೋಡಿ ಈ ಥರ ಅಷ್ಟೇ. ಫ್ರೆಸ್ಸಿಂಗ್ ಇದ್ದರೆ ಫ್ರೆಸ್ಸಿಂಗಲ್ಲಿ ಕೂಡ ನೀವು ಈ ಥರ ರೆಡಿ ಮಾಡ್ಕೋಬೋದು. ಬಿಟ್ಟರೆ ಕೈಯಿಂದನೇ ನೀವು ಈ ಥರ ಶೇಪ್ ಮಾಡ್ಕೋತೀರಾ ಅಂದರೆ ಖಂಡಿತ ನೋಡಿ ಈ ಥರ ಮೋದಕನ ನೀವು ರೆಡಿ ಮಾಡ್ಕೋಬೋದು. ಓಕೆ, ರೈಸ್ ಫ್ಲೋರ್ ಸ್ವೀಟ್ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್.